ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಕ್ರೀಡೆಯಲ್ಲಿ ಭಾರತ ತನ್ನ ಹೆಸರನ್ನ ಪ್ರಪಂಚದೆಲ್ಲೆಡೆ ಹರಡುತ್ತಿದೆ. ಹೌದು, ಮೊನ್ನೆಯಷ್ಟೇ ಮಹಿಳೆಯರು RCB ಕಪ್ ಗೆದ್ದು ಇಡೀ ಭಾರತವನ್ನ ಗಮನ ಸೆಳೆಯಿತು. ಎಲ್ಲಾ ಕಡೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇನ್ನು ಈ ಸಂಭ್ರಮದ ಬೆನ್ನಲ್ಲೇ ಇದೀಗ ICC ಅಂಡರ್-19 ವಿಶ್ವಕಪ್ ಗೆದ್ದು ಭಾರತದ ಕ್ರೀಡಾಪಟುಗಳು ಯಾರಿಗೂ ಕಡಿಮೆ ಇಲ್ಲ ಎಂದು ಮತ್ತೆ ನಿರೂಪಿಸಿದ್ದಾರೆ. ಕೊನೆಗೂ 140 ಕೋಟಿ ಭಾರತೀಯರ ಕನಸು ನನಸಾಗಿದೆ. ಹರಾರೆಯ ಮೈದಾನದಲ್ಲಿ ಇತಿಹಾಸ ಬರೆಯಲಾಗಿದೆ. ಯಂಗ್ ಇಂಡಿಯಾ ವಿಶ್ವಕಪ್ ಟ್ರೋಫಿಯನ್ನ ಭಾರತ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಈ ಕ್ಷಣವು ಕೇವಲ ಒಂದು ಕ್ರೀಡಾ ಜಯವಲ್ಲ, ಇದು ದೇಶದ ಪ್ರತಿಯೊಬ್ಬರ ಹೃದಯದಲ್ಲಿ ಉರಿಯುತ್ತಿರುವ ಕನಸಿನ ಸಾಕಾರವಾಗಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ್ದ ಟೀಂ ಇಂಡಿಯಾ ಆರಂಭದಿಂದಲೇ ಆಕ್ರಮಣಕಾರಿ ಆಟ ಪ್ರದರ್ಶಿಸಿತು. ಪ್ರತಿಯೊಂದು ಬೌಂಡರಿ, ಪ್ರತಿಯೊಂದು ಸಿಕ್ಸರ್ ಮೈದಾನವನ್ನು ಕಂಗೊಳಿಸಿತು. ವಿಶ್ವಕಪ್ ಇತಿಹಾಸದಲ್ಲೇ ದಾಖಲೆಯ 412 ರನ್ಗಳನ್ನು ಟಾರ್ಗೆಟ್ ನೀಡಿದ ಭಾರತ, ಆದ್ರೆ ಇಂಗ್ಲೆಂಡ್ಗೆ ಈ ಟಾರ್ಗೆಟ್ ರೀಚ್ ಆಗೋಕೆ ಸಾಧ್ಯನೇ ಆಗ್ಲಿಲ್ಲ. ಎಸ್, ಈ ಮೊತ್ತವು ಕೇವಲ ಅಂಕಿಗಳಲ್ಲ, ಇದು ಯುವ ಭಾರತದ ಆತ್ಮವಿಶ್ವಾಸದ ಪ್ರತೀಕವಾಗಿತ್ತು. ಮೈದಾನದ ನಿಜವಾದ ಹೀರೋ ವೈಭವ್ ಸೂರ್ಯವಂಶಿ. ಸ್ಫೋಟಕ ಶತಕ ಮಾತ್ರವಲ್ಲ, 175 ರನ್ಗಳ ಮಹಾಕಾವ್ಯ ಬರೆದಿದ್ದಾರೆ. ಬೌಂಡರಿ ಸಿಕ್ಸರ್ಗಳಲ್ಲಿ 150 ರನ್ಗಳನ್ನು ಬಾರಿಸಿ ವಿಶ್ವ ದಾಖಲೆಗಳನ್ನು ಮುರಿದಿದ್ದಾರೆ. 2023ರಲ್ಲಿ ಸೌಥಂಪ್ಟನ್ ನಲ್ಲಿ ನಡೆದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ ಟ್ರಾವಿಸ್ ಹೆಡ್ 163 ರನ್ಗಳ ದಾಖಲೆಯನ್ನು ಬರೆದಿದ್ರು. ಇನ್ನು ಸೂರ್ಯವಂಶಿ ತಮ್ಮ ಬ್ಯಾಟ್ನಿಂದ ಆ ದಾಖಲೆಯನ್ನು ಮುರಿದಿದ್ದಾರೆ. ಇದು ಕೇವಲ ವೈಯಕ್ತಿಕ ಸಾಧನೆಯಲ್ಲ, ಇದು ಭಾರತೀಯ ಕ್ರಿಕೆಟ್ಗೆ ಹೊಸ ಅಧ್ಯಾಯ ಎಂದರೆ ತಪ್ಪಾಗಲ್ಲ. ಬೃಹತ್ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ 311 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಸಂಘಟಿತ ಬೌಲಿಂಗ್, ಶಿಸ್ತಿನ ಆಟ ಮತ್ತು ಅಜೇಯ ಮನೋಭಾವ ಎಲ್ಲವೂ ಸೇರಿ ಭಾರತಕ್ಕೆ 100 ರನ್ಗಳ ಭರ್ಜರಿ ಜಯವನ್ನು ತಂದುಕೊಟ್ಟಿದೆ. ಪ್ರತಿಯೊಬ್ಬ ಬೌಲರ್ ತನ್ನ ಪಾತ್ರವನ್ನ ನಿಭಾಯಿಸಿದ ರೀತಿಯೇ ತಂಡದ ಶಕ್ತಿಯಾಗಿತ್ತು. ಇದು ಕೇವಲ ವೈಭವ್ ಸೂರ್ಯವಂಶಿಯ ದಿನವಲ್ಲ, ಇದು ಸಂಪೂರ್ಣ ತಂಡದ ಜಯ. ಈ ಜಯವು ಯುವ ಆಟಗಾರರಿಗೆ ಪ್ರೇರಣೆಯಾಗಿದ್ದು, ಕನಸು ದೊಡ್ಡದಾಗಿದ್ದರೆ ಪರಿಶ್ರಮ ಮತ್ತು ಧೈರ್ಯದಿಂದ ಅದನ್ನು ಸಾಧಿಸಬಹುದು ಎಂದು ಇದು ತೋರುತ್ತದೆ. ಹಾಗೆಯೇ 140 ಕೋಟಿ ಜನರ ಹೃದಯದಲ್ಲಿ ಈ ಕ್ಷಣ ಶಾಶ್ವತವಾಗಿ ಉಳಿಯಲಿದೆ. ಪ್ರತಿಯೊಬ್ಬ ಭಾರತೀಯ ಅಭಿಮಾನಿ ಇಂದು ಹೆಮ್ಮೆಯಿಂದ ಹೇಳಬಹುದು, ನಮ್ಮ ಯಂಗ್ ಇಂಡಿಯಾ ವಿಶ್ವ ಚಾಂಪಿಯನ್ ಎಂದು. ಒಟ್ಟಾರೆ ಇದು ಕೇವಲ ಒಂದು ಟ್ರೋಫಿ ಅಲ್ಲ, ಇದು ದೇಶದ ಕನಸು, ದೇಶದ ಹೆಮ್ಮೆ, ದೇಶದ ಭವಿಷ್ಯವಾಗಿದೆ. ಹರರೆಯ ಮೈದಾನದಲ್ಲಿ ಇಂದು ಬರೆಯಲ್ಪಟ್ಟ ಇತಿಹಾಸ ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗುತ್ತದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.